ವೆಲ್ಕಮ್ ಬ್ಯಾಕ್ ಟು ರಾಗಿಣಿ ಸಿಆರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್ ಅಂತ. ನಾನು ಕೂಡ ಸಖತ್ತಾಗಿದ್ದೀನಿ. ಆ್ಯಂಡ್ ಯಾಕೆ ಸಖತ್ತಾಗಿದ್ದೀನಿ ಅಂತಂದರೆ, ಒಂದು ಒಳ್ಳೆ ವೆಕೇಷನ್ನ ಮುಗಿಸ್ಕೊಂಡು ಬಂದಿದ್ದೀನಿ. ಎಸ್, ಈ ಒಂದು ದಸರಾಗೆ ನಾನು ಒಂದು ಒಳ್ಳೆ ವೆಕೇಷನ್ಗೆ ಹೋಗಿದ್ದೆ. ಸೊ ಅದರದ್ದೇ ಒಂದು ವ್ಲಾಗ್ನ ನೀವು ಮುಂದೆ ನೋಡ್ತೀರಾ. ಎಸ್, ನಮ್ಮ ಮನೆಯಲ್ಲಿ ಆಯುಧ ಪೂಜೆನ ಮುಗಿಸ್ಕೊಂಡು ಅವತ್ತು ನೈಟ್ ನಾವು ವೆಕೇಷನ್ಗೆ ಹೊರಡ್ತೀವಿ. ಎಲ್ಲಿ ಹೋಗಿದ್ವಿ, ಯಾವ್ಯಾವ ಪ್ಲೇಸ್ಗೆ ಹೋಗಿದ್ವಿ ಅಂತ ಹೇಳಿ ಈ ವ್ಲಾಗ್ನಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಈಗ ಹೊಸದಾಗಿ ನೋಡ್ತಿದ್ರು, ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ರಾಗಿಣಿ. ಸೊ ನನ್ನ ವ್ಲಾಗ್ನಲ್ಲಿ ನಿಮಗೆ ಡೈಲಿ ವ್ಲಾಗ್ ಸಿಗುತ್ತೆ, ಫುಡ್ ವ್ಲಾಗ್ ಸಿಗುತ್ತೆ, ಟ್ರಾವೆಲ್ ವ್ಲಾಗ್ ಸಿಗುತ್ತೆ, ಹಾಗೆ ಶಾಪಿಂಗ್ ವ್ಲಾಗ್ ಕೂಡ ಸಿಗ್ತಾ ಇರುತ್ತೆ. ಸೊ ನಿಮ್ಮೆಲ್ಲರಿಗೂ ವೆಲ್ಕಮ್ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ, ಸೊ ಡ್ರ್ಯಾಗ್ ಮಾಡೋದಿಲ್ಲ, ಸೊ ಬೇಗ ಹೋಗಿ ಎಲ್ಲೆಲ್ಲಿ ಹೋಗಿದ್ವಿ, ನನ್ನ ವೆಕೇಷನ್ ಹೇಗಿತ್ತು, ಯಾವ ಥರ ಎಂಜಾಯ್ ಮಾಡಿದ್ವಿ ಅಂತ ನೋಡ್ಕೊಂಡು ಬನ್ನಿ. ಇವತ್ತು ಬೆಳಗ್ಗೆನೇ ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಮುಗ್ದಿತ್ತು. ಸೊ 9 ದಿನ ಕೂಡ 9 ಥರ ದೇವರಿಗೆ ಅಲಂಕಾರ ಮಾಡಿದ್ದು ನಮ್ಮ ಮಾವನೇ. ಸೊ ನೋಡಿ, ಇವತ್ತು ಕೂಡ ನಮ್ಮ ಮಾವನೇ ಈ ಥರ ಹಣ್ಣಿನ ಒಂದು ಅಲಂಕಾರನ ಮಾಡಿ ಅವರು ಬೆಳಗ್ಗೆನೇ ಡ್ಯೂಟಿಗೆ ಹೋಗಿದ್ರು. ಸೊ ಪೃಥ್ವಿ ಅವರು ಗಾಡಿ, ಕಾರು, ಹಾಗೆ ಪಾಪುದು ಸೈಕಲು, ಒಂದು ಬುಲೆಟ್ ಇದೆಲ್ಲನೂ ತೊಳಿತಾಯಿದ್ರು. ನಮ್ಮ ಮನೆಯಲ್ಲಿ ಗಾಡಿಗಳು ಪೂಜೆ ಮಾಡೋದು ಯಾವಾಗಲೂ ಸಂಜೆ ಮಾವ ಬಂದಿದ ತಕ್ಷಣ ಗಾಡಿಗಳಿಗೆಲ್ಲನೂ ಕುಂಕುಮ, ಅರಿಶಿನ ಎಲ್ಲ ಹಾಕಿ, ಹಾರಗಳೆಲ್ಲನೂ ಹಾಕಿ ಪೂಜೆಗೆ ರೆಡಿ ಮಾಡಿದ್ವಿ. ಮಮ್ಮಿ ಕೈ ಹಿಡ್ಕೊ ನೀನು. ನಿಮ್ಮ ಮನೆಯಲ್ಲಿ ಆಯುಧ ಪೂಜೆ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ, ಹಾಗೆ ನಮ್ಮ ಮನೆಯಲ್ಲಿ ಮಾಡ್ತಾ ಇರುವಂತಹ ಪೂಜೆ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಎಲ್ಲರೂ ವ್ಲಾಗ್ನ ನೋಡ್ತೀರಾ, ಆದರೆ ಯಾರು ಕೂಡ ಕಮೆಂಟೇ ಮಾಡಲ್ಲ. ಐ ಎಕ್ಸ್ಪೆಕ್ಟ್ ಕಮೆಂಟ್ ಫ್ರಮ್ ಯು ಪೀಪಲ್. ಯಾಕೆಂತಂದರೆ ಅವಾಗ ನನಗೂ ಕೂಡ ಗೊತ್ತಾಗುತ್ತೆ, ಸೊ ನೀವು ಎಲ್ಲ ವ್ಲಾಗ್ ನೋಡ್ತಾ ಇದ್ದೀರಾ ಅಂತ ಹೇಳಿ. ಸೊ ಇಲ್ಲಾಂತಂದರೆ ತುಂಬ ವ್ಯೂಸ್ ಬಂದಿದ್ರು ಕೂಡ ಒಂದು ಕೂಡ ಕಮೆಂಟ್ ತುಂಬಾ ಕಮ್ಮಿ ಬಂದಿರುತ್ತೆ. ಸೊ ಪರ್ಸ್ನಲಾಗಿ ಕಮೆಂಟ್ ಬರುತ್ತೆ, ಬಟ್ ಯೂಟ್ಯೂಬಲ್ಲಿ ಕಡಿಮೆ ಕಮೆಂಟ್ ಬಂದಿರುತ್ತೆ. ಸೊ ಐ ರಿಕ್ವೆಸ್ಟ್ ಯು ಆಲ್, ಸೊ ಕಮೆಂಟ್ ಮಾಡಿ, ಸೊ ದಟ್ ನನಗೂ ಗೊತ್ತಾಗುತ್ತೆ ನಿಮಗೂ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ನನ್ನಿಂದ ಅಂತ ಹೇಳಿಬಿಟ್ಟು. ಸೊ ನನ್ನ ವ್ಲಾಗ್ಸಲ್ಲಿ ಏನಾದರೂ ಚೇಂಜಸ್ ಬೇಕಾ, ಯಾವ ಥರ ಒಂದು ವ್ಲಾಗ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ನೈಟೇ ಮೈಸೂರು ಕಡೆಗೆ ಹೊರಟ್ವಿ, ಯಾಕೆಂದರೆ ಬೆಳಗ್ಗೆ ತುಂಬ ಟ್ರಾಫಿಕ್ ಇರುತ್ತೆ ಅಂತ. Good morning. We are heading towards Himagopal Swami Betta. Yes, ಮೈಸೂರಿಂದ ಇವಾಗ 7 o'clock ಎಕ್ಸಾಕ್ಟ್ ಆಗಿ ಬಿಡ್ತಾ ಇದ್ದೀವಿ. 1.5 hour ಅಲ್ಲಿ ರೀಚ್ ಆಗ್ತೀವಿ. ಸೊ ವಿ ಆರ್ ಗೋಯಿಂಗ್ ಟು Himagopal Swami Betta. ಅಲ್ಲ ವಿರಾಟ್? Yes. ಸೊ ನಮ್ಮ ಜರ್ನಿನ ಬೇಗನೆ ಸ್ಟಾರ್ಟ್ ಮಾಡಿದ್ವಲ್ವಾ. ಸೊ ಹೋಗ್ತಾ ಹಾಗೆ ಹೊಟ್ಟೆ ಹಸಿತಾ ಇತ್ತು. ಆನ್ ದ ವೇ ನಮಗೆ ಉಡುಪಿ ಹೋಟೆಲ್ ಸಿಕ್ತು. ಸೊ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ಹೋದ್ವಿ. ತುಂಬ ಐಟಮ್ಸ್ ಇರಲಿಲ್ಲ, ಅಲ್ಲಿ ಏನು ಐಟಮ್ಸ್ ಅವೈಲೇಬಲ್ ಇತ್ತು ಅದನ್ನೇ ಆರ್ಡ್ರ್ ಮಾಡಿದ್ವಿ. ತುಂಬ ಜನ ಇತ್ತು, ತುಂಬ ಕ್ರೌಡು. ನಾವು ಹೋದಾಗಲೇ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿತ್ತು. ಸೊ ನಮ್ಗೆ ಆದಮೇಲೆ ಬಂದವ್ರಿಗಂತೂ ಏನೂ ಇರಲಿಲ್ಲ. ಅವರಂತೂ ಎಲ್ಲ ಫುಲ್ ಜಗಳ ಆಡ್ತಿದ್ರು. ಏನು ರೀ, ಹಾಫ್ ಆನ್ ಅವರ್ ಆದ್ರೂ ಯಾರು ಏನು ಕೇಳೋರೇ ಇಲ್ಲ, ಏನು ಐಟಮ್ಸ್ ಇಲ್ಲ ಅಂತೆಲ್ಲ ಜಗಳ ಆಡ್ಕೊಂಡು ಹೋದರು. ಹೇಗೋ ನಮಗೆ ಹೋಗಿದ್ದೆ ಪುಣ್ಯ, ಸಿಕ್ಕಿದ್ದನ್ನ ತಿಂಡಿನ ಬ್ರೇಕ್ಫಾಸ್ಟ್ ತಿನ್ಕೊಂಡು ಅಲ್ಲೇ ಸ್ವಲ್ಪ ಈ ಥರ ಸ್ವಿಂಗ್ಸು, ಇವು ಎಲ್ಲ ಜಾರಬಂಡಿ ಎಲ್ಲ ಇತ್ತು, ಅದನ್ನು ವಿರಾಟ್ಗೆ ಸ್ವಲ್ಪ ಆಡಿಸ್ಕೊಂಡು ಹಾಗೆ ನಾನು ಕೂಡ ಆಡ್ಕೊಂಡು ನಮ್ಮ ಜರ್ನಿನ ಹಾಗೆ ಸ್ಟಾರ್ಟ್ ಮಾಡಿದ್ವಿ. ಸೊ ನಾನು ಹೇಳ್ದಂಗೆ ನಾವು ಹೋಗ್ತಾ ಇರೋದು ಗುಂಡ್ಲುಪೇಟೆ ಹತ್ರ ಇರುವಂತಹ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದಿದ್ದು ನಾವು. ಇದಿರೋದು ಚಾಮರಾಜನಗರ ಡಿಸ್ಟ್ರಿಕ್ಟು, ಕರ್ನಾಟಕದಲ್ಲಿ. ಸೊ ನೋಡಿ, ಬಂದ್ವಿ, ಕಾರ್ನ ಪಾರ್ಕ್ ಮಾಡಿಬಿಟ್ಟು ಬಂದು ನೋಡಿದ್ರೆ ಇಷ್ಟು ದೊಡ್ಡ ಕ್ಯೂ ಇತ್ತು. ಎಲ್ಲಿಗೋಗಿ ನಿಂತೀರಾ ಮೇಡಮ್? ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗೋಕ್ಕೆ ಲೈನಲ್ಲಿ ನಿಂತು ಟಿಕೆಟ್ ತಗೊಂಡು. ಸೊ ಇವಾಗ ಬಸ್ಗಳು ಬರ್ತಾ ಇದೆ. ಇಲ್ಲಿ ಕಾರಲ್ಲಿ ಅಲೋ ಮಾಡಲ್ಲ, ಬಸ್ಸಲ್ಲೇ ಅಲೋ ಮಾಡೋದು. ಫುಲ್ ರಶ್ ಇದೆ ಇವತ್ತು. ನೆಕ್ಸ್ಟ್ ಬಸ್ ಸ್ಟ್ಯಾಂಡಿಂಗ್ ಹೋಗೋಣ ಇರೋ, ಇಷ್ಟು ಜನ ಹೋಗ್ಬೇಕಲ್ಲ. ನೋಡಿ ಫ್ರೆಂಡ್ಸ್, ಬಿಸಿಲು ಗೋಪಾಲ ಸ್ವಾಮಿ ಕೊಡ್ತಾರೆ. ಟಿಕೆಟ್ ಕೊಡೋದೇ ಕೊಟ್ಟಿದ್ದೀವಿ ಅಂತ ಕೂತ್ಕೊಂಡೇ ಹೋಗೋಣ ಬಿಡು. ಸರಿ. ದುಡ್ಡು ಕೊಟ್ಟಿಲ್ವಾ? ಓಕೆ ಬಾಸ್, ಕೂಲ್ ಆಗಿ ಕೂಲ್.
ಬಸ್ ಬಂತು ಅಂತ ಹತ್ಕೊಂಡು ಹೊರಟ್ವಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು 5ರಿಂದ 6 ಜನ ನಿಂತ್ಕೊಂಡೇ ಬಂದರು, ಯಾಕಂದರೆ ನೆಕ್ಸ್ಟ್ ಬಸ್ ಬರೋ ತನಕ ಕಾಯಬೇಕಲ್ಲ ಅಂತ ಹೇಳಿ. ಇಲ್ಲಿ ಯಾವುದೇ ರೀತಿಯಾದಂಥ ಪ್ರೈವೇಟ್ ಗಾಡಿಗಳನ್ನ, ನಮ್ಮ ಕಾರ್ ಆಗಲಿ, ಗಾಡಿಗಳಾಗಲಿ, ಜೀಪ್ ಆಗಲಿ ಯಾವುದನ್ನು ಬಿಡೋದಿಲ್ಲ. ಏನಿದ್ರೂ ಬರೀ ಅವ್ರದ್ದು ಗೌರ್ಮೆಂಟ್ ಬಸ್ ಏನಿದೆಯೋ ಅದನ್ನು ಮಾತ್ರನೇ ಅಲೋ ಮಾಡೋದು ಬೆಟ್ಟದ ಮೇಲ್ಗಡೆಗೆ. ಸೊ ಇಲ್ಲಿ ಬೆಸ್ಟ್ ಟೈಮ್ ಬರೋದಕ್ಕೆ ಅಂತಂದರೆ ಮಾರ್ನಿಂಗ್ ಲೈಕ್ 8:30 AM ಇಂದ ದೇವಸ್ಥಾನ 4 PM ತನಕ ತೆಗೆದಿರುತ್ತೆ. ಬಟ್ ನಾನು ನಿಮ್ಮೆಲ್ಲರಿಗೂ ಪ್ರಿಫರ್ ಮಾಡೋದು ಮಾರ್ನಿಂಗೇ ಬನ್ನಿ. ಅರ್ಲಿ ಮಾರ್ನಿಂಗ್ ಬಂದರೆ ನೋಡಿ ವ್ಯೂ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ವೆದರ್ ಅಂತೂ ಸಕ್ಕತ್ತಾಗಿರುತ್ತೆ. ಸೊ ನೋಡಿ ಹೇಗಿದೆ ಅಂತ ಟೆಂಪಲ್ ವ್ಯೂ ಅಂತೂ ತುಂಬ ಚೆನ್ನಾಗಿದೆ. ನನಗೆ ಇಲ್ಲಿ ಡೀರ್ ಕೂಡ ಕಾಣಿಸ್ತು, ಅಲ್ಲಿ ಆ್ಯಕ್ಚುಲಿ ಡೀರ್ ಮೇಯ್ತಾ ಇತ್ತು. ಹಾಗೆ ನೀವು ಇಲ್ಲಿ ನೋಡ್ಬೋದು ಸುತ್ತಲೂ ಫೆನ್ಸ್ ಹಾಕಿದ್ದಾರೆ, ಯಾಕೆಂದರೆ ಇಲ್ಲಿ ತುಂಬ ಎಲಿಫೆಂಟ್ಸ್ಗಳು ಬರುತ್ತೆ. ಕ್ಯೂ ಅಲ್ಲಿ ನಿಂತಿದ್ದಾರೆ ನೋಡಿ, ಫುಲ್ ರಶ್ ಇದೆ ದೇವಸ್ಥಾನ. ವ್ಯೂ ಮಾತ್ರ ಸಖತ್ತಾಗಿದೆ ನೋಡಿ. ಅಲ್ಲಿ ಬಸ್ ಬರ್ತಾ ಇದೆ. ಇಲ್ಲಿ ಬಸ್ ಮಾತ್ರ ಅಲೋ ಮಾಡೋದು, ಬೇರೆ ಯಾವ ಗಾಡಿನೂ ಅಲೋ ಮಾಡಲ್ಲ ಅವರು. ವಾಪಸ್ ಬಸ್ ಹತ್ಕೊಂಡು ಕೆಳಗಡೆ ಹೋಗ್ತಾ ಇದೀವಿ. ಅಲ್ಲಿ ಈ ಕಾಣುತ್ತೆ ನೋಡಿ, ಅಲ್ಲಿ ಪಪ್ಪ ಅಲ್ಲಿ ನೋಡಮ್ಮ, ಅಲ್ಲಿ ಪಪ್ಪು ಅಲ್ಲಿ ಮೇಯ್ತಾ ಇದೆ ನೋಡಿ ವಿರಾಟ್. ಪಪ್ಪ ನೋಡ್ದ, ಇಲ್ಲಿ ಅಲ್ಲಿ 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 ದೊಡ್ಡದು ನೋಡಿ. ಬಂದು ಇವಾಗ ನಂಜನಗೂಡಿಗೆ ಬಂದಿದ್ದೀವಿ, ಒಳಗಡೆ ಹೋಗ್ತಾ ಇದೀವಿ. ಅಷ್ಟೊಂದೇನು ರಶ್ ಇಲ್ಲ, ಆರಾಮಾಗಿ ಹೋಗ್ಬೋದು. ಆರಾಮಾಗಿ ಹೋಗ್ತಾ ಇದೀವಿ ಒಳಗಡೆ. ಓ ಮಳೆ ಸ್ಟಾರ್ಟ್ ಆಗ್ತಾ ಇದೆ. ರನ್ 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 ಪೃಥ್ವಿ ರನ್, ಮಳೆ ಬಂದ್ಬಿಡುತ್ತೆ. ಸದೈಸ್ ಖಾಲಿನೇ ಇದೆ. ದರ್ಶನ ಮುಗಿಸ್ಕೊಂಡು ಆಚೆ ಬಂದು ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ದರ್ಶನ ಎಲ್ಲ ಆಯ್ತು, ಇವಾಗ ಊಟಕ್ಕೆ ಹೋಗ್ತಾ ಇದೀವಿ. ಊಟದಲ್ಲಿ ಸ್ವಲ್ಪ ರಶ್ ಇದ್ದಾರೆ. ದರ್ಶನ ಇವಾಗ ಒಂದು 20 ಮಿನಿಟ್ಸ್ ಆಯ್ತು ಅಷ್ಟೇ. ಇವಾಗ ಊಟಕ್ಕೆ ಹೋಗ್ತಾ ಇದೀವಿ, ಸ್ವಲ್ಪ ರಶ್ ಇದೆ. ಇಲ್ಲಿ ಊಟ ಮುಗಿಸ್ಕೊಂಡು ಬಂದು ಹಾರ್ಸ್ ಇದೆ, ಇಲ್ಲಿ ವಿರಾಟ್ಗೆ ಹಾರ್ಸ್ ರೈಡ್ ಮಾಡ್ಸೋಣ ಅಂತ ಇದ್ದೀನಿ. ಬನ್ನಿ ವಿರಾಟ್, ಮಧ್ಯಕ್ಕೆ ಬನ್ನಿ ಇಲ್ಲಿ ಪಪ್ಪ ಜೊತೆ. ಫಸ್ಟ್ ಟೈಮ್ ನಾನು ನಂಜನಗೂಡು ದೇವಸ್ಥಾನದಲ್ಲಿ ಊಟ ಮಾಡ್ತಾ ಇರೋದು. ಇದು ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ತುಂಬಾ ಚೆನ್ನಾಗಿತ್ತು. ಫಸ್ಟ್ ಪಾಯಸ ಹಾಕಿದ್ರು, ಆಮೇಲೆ ಅನ್ನ ಸಾರು. ಊಟ ಅಂತೂ ತುಂಬ ಚೆನ್ನಾಗಿತ್ತು. ಹೊಟ್ಟೆ ತುಂಬ ತೃಪ್ತಿಯಾಗಿ ಊಟ ಮಾಡಿದ್ವಿ. ಫ್ರೆಂಡ್ಸ್, ಇವಾಗ ವಿರಾಟ್ ಮತ್ತೆ ಪೃಥ್ವಿ ಇಬ್ರು ಹಾರ್ಸ್ ರೈಡ್ ಮಾಡ್ತಿದ್ದಾರೆ. ಫಸ್ಟ್ ಟೈಮ್ ವಿರಾಟ್ ಹಾರ್ಸ್ ರೈಡ್ ಮಾಡ್ತಾ ಇರೋದು. ಇಲ್ಲಿ ವಿರಾಟ್ ಇಲ್ಲಿ ಹುಷಾರಾಗಿ ಇಟ್ಕೊಳ್ಳಿ. ಫ್ರೆಂಡ್ಸ್, ಇದು ಫಸ್ಟ್ ಟೈಮ್ ವಿರಾಟ್ ಮತ್ತು ಪೃಥ್ವಿ ಹಾರ್ಸ್ ರೈಡ್ ಮಾಡ್ತಾ ಇರೋದು. ವಿರಾಟಿಗೆ ಆ್ಯಕ್ಚುಲಿ ಫಸ್ಟ್ ಟೈಮು. ಸೊ ನಾನು ಒಂದ್ಸತಿ ಹಾರ್ಸ್ ರೈಡ್ ಮಾಡಿದ್ದೆ ನಂಜನಗೂಡಲ್ಲೇ, ತುಂಬ ವರ್ಷ ಆಯಿತು ಮಾಡಿ. ಸೊ ಇವಾಗ ಫಸ್ಟ್ ಟೈಮ್ ವಿರಾಟಿಗೆ ಮಾಡಿಸ್ತಾ ಇರೋದು. ಊಟ ಅಂತೂ ಮಾಡ್ಕೊಂಡು ತುಂಬ ಚೆನ್ನಾಗಿದೆ. ಪ್ರಸಾದ ತುಂಬ ಚೆನ್ನಾಗಿತ್ತು. ಊಟ ಅನ್ನ ರಸಮ್ ಇತ್ತು ಮತ್ತು ಪಾಯಸ ಇತ್ತು. ಸಕ್ಕತ್ತಾಗಿತ್ತು ಊಟ ಮಾತ್ರ. ಫುಲ್ ಸ್ಟಮಕ್ ಇಸ್ ಫುಲ್, ನೆಮ್ಮದಿಯಾದಂಥ ಊಟ ಆಯಿತು. ಇವಾಗ ಹಾರ್ಸ್ ರೈಡ್ ಆದಮೇಲೆ ನೆಕ್ಸ್ಟ್ ಪ್ಲ್ಯಾನ್ ಮಾಡಬೇಕು ಎಲ್ಲಿ ಹೋಗಬೇಕು ಅಂತ. ತುಂಬ ಬಿಸಿಲಿದೆ, ನೋಡೋಣ ಮನೆಗೆ ಹೋಗ್ಬಿಟ್ಟು ಆಮೇಲೆ ಪ್ಲ್ಯಾನ್ ಮಾಡೋದಾ ಹೋಗೋದಾ ಅಂತ, ಅಥವಾ ಈಗಲೇ ಹೋಗ್ತಾ ಒಂದೇ ಪ್ಲ್ಯಾನ್ ಮಾಡಿಕೊಂಡು
ಎಲ್ಲಾದರೂ ಹೋಗೋದಾ ಅಂತ ನೋಡ್ತೀವಿ. ನಾವು ಅಂದ್ಕೊಂಡಿದ್ವಿ ಆ್ಯಕ್ಚುಲಿ ದೇವಸ್ಥಾನದಲ್ಲಿ ತುಂಬ ಕ್ರೌಡ್ ಇರ್ತಾರೆ ಅಂತ, ಬಟ್ ಇಲ್ಲೂ ಏನೂ ಕ್ರೌಡ್ ಇರಲಿಲ್ಲ. ಸೊ ಮಾರ್ನಿಂಗ್ ಹಿಮಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗಿದ್ದು ಅಷ್ಟೇ, ಅಷ್ಟೊಂದು ಅಂತ ಏನು ಕ್ರೌಡ್ ಇಲ್ಲ. ಓಕೆ, ಮ್ಯಾನೇಜಬಲ್ ಅಂತ ಹೇಳ್ಬೋದು. ಬಟ್ ಪ್ಯಾಲೇಸ್ ಹತ್ರ ಎಲ್ಲ ಏನೂ ಹೋಗೋಕ್ಕೆ ಹೋಗಿಲ್ಲ ನಾವು, ನಮ್ಗೆ ಗೊತ್ತು ಅದು ಕ್ರೌಡ್ ಇದ್ದೇ ಇರುತ್ತೆ ಅಂತ. ಸೊ ಈ ಟೈಮ್ ನಾವು ಪ್ಯಾಲೇಸ್ಗೆ ಹೋಗೋ ಪ್ಲ್ಯಾನ್ಸ್ ಎಲ್ಲ ಏನೂ ಇಲ್ಲ. ನೋಡಿ ಅಲ್ಲಿ ಬರ್ತಾ ಇದ್ದಾರೆ ನೋಡಿ. ಹೆಂಗಿದೆ ವಿರಾಟ್? ವಿರಾಟ್ ಹೆಂಗಿದೆ? ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಡೇ 2 ಮೈಸೂರಲ್ಲಿ ಆಂಟಿ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಸೊ ಪ್ರಿಪ್ರೇಷನ್ ಈ ಥರ ನಡೀತಾ ಇದೆ. ಚಿಕನ್ ಸಾರು ಮತ್ತು ಫ್ರೈ ರೆಡಿ ಆಯಿತು. ಇವಾಗ ಚಪಾತಿ ಮಾಡ್ತಿದ್ದಾರೆ. ಡಾರ್ಲಿಂಗ್ ದಾನಿ ಅವರು ಚಪಾತಿ ಬೇಯಿಸ್ತಾ ಇದ್ದಾರೆ. ಭೂಮಿಕಾ ಮೇಡಮ್ ಅವರು ಚಪಾತಿ ಒತ್ತುತ್ತಾ ಇದ್ದಾರೆ. ಪೃಥ್ವಿದು ಪಾಪದು ತಿಂಡಿ ತಿಂದಾಯಿತು. ನಾನು ಆಂಟಿ ಕಾವ್ಯ ತಿಂಡಿ ತಿನ್ನಬೇಕು. ಸೊ ಇವ್ರು ಚಪಾತಿ ಒತ್ತಾದ್ಮೇಲೆ ತಿಂಡಿ ತಿನ್ನೋಣ ಅಂತ. ತಿಂಡಿ ತಿಂದಾದ್ಮೇಲೆ ಎಲ್ಲೋಗ್ತಿದ್ದಾನೆ? ಬಲ್ಮುರಿ ಫಾಲ್ಸ್. ಅದಾದ್ಮೇಲೆ ಎಕ್ಸಿಬಿಷನ್ ಆದ್ಮೇಲೆ ಲೈಟಿಂಗ್ ಶೋ ಆದ್ಮೇಲೆ ಕಾಂತಾರ ಚಾಪ್ಟರ್ 1. ಎಸ್. ಸೊ ಇವತ್ತಿನ ಸ್ಕೆಡ್ಯೂಲು ಇಷ್ಟಿದೆ. ಸೊ ಬೇಗ ಬೇಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮುಗಿಸ್ಕೊಂಡು ಬೇಗ ಹೊರಟ್ರೆ ಇದೆಲ್ಲಾನು ಟೈಮ್ ಕರೆಕ್ಟಾಗಿ ಮುಗಿಸ್ತೀವಿ. ಇಲ್ಲ ಅಂತ ಅಂದರೆ ಯಾವುದಾದ್ರೂ ಒಂದು ಸ್ಕೆಡ್ಯೂಲ್ ಕ್ಯಾನ್ಸಲ್ ಆಗುತ್ತೆ. ಅದನ್ನ ಯಾವುದು ಆಗಕ್ಕೆ ಬಿಡಲ್ಲ, ಎಲ್ಲ ಕವರ್ ಮಾಡ್ಬೇಕು ಇವತ್ತು. ಅದಕ್ಕೆ ಬೇಗ ಬೇಗ ಒತ್ತಿ ಬೇಗ ಬೇಗ ತಿಂದ್ಬಿಟ್ಟು ಬೇಗ ಬೇಗ ಹೋಗೋಣ. ರೈಸ್ ಇವಾಗ ಚಿಕನ್ ಫ್ರೈ, ಸಾಂಬಾರ್, ಚಪಾತಿ ತಿಂತಾ ಇದ್ದೀವಿ. ಫುಲ್ ಬ್ಯಾಟಿಂಗ್ ನನ್ನ ಚಪಾತಿ ಬೇಯಿಸಿದ್ದವನೇ, ಅದಕ್ಕೆ ಅವನಿಗೊಂದು ಎಕ್ಸ್ಟ್ರಾ ಪೀಸು. ಮೈ ಫೇವ್ರೆಟ್ ಪೀಸು ಲಿವರು. ಕಾಲು ಲಿವರು. ನಾನು ಅದಕ್ಕೆ ಇದರೊಳಗಡೆಗೆ ಹಾಕಿದ್ದು, ಸಾರೊಳಗಡೆಗೆ ಹಾಕಿಲ್ಲ. ಸೊ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಆಲ್ರೆಡಿ ನಮ್ಮ ಡೇ 2 ಪ್ಲ್ಯಾನ್ಸ್ ಏನಂತ ಹೇಳಿ ಗೊತ್ತಾಗಿದೆ. ಸೊ ನಮ್ಮ ಪ್ಲ್ಯಾನ್ಸ್ ಪ್ರಕಾರ ನಾವು ಎಲ್ಲ ಜಾಗನೂ ಕಂಪ್ಲೀಟ್ ಮಾಡ್ತೀವ, ಕವರ್ ಮಾಡ್ತೀವ ಅಂತ ಹೇಳಿ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಪ್ಲೀಸ್ ಕಮೆಂಟ್ ಮಾಡಿ ಮರಿಬೇಡಿ. ಸೊ ವಿಡಿಯೋ ಕಂಟಿನ್ಯೂ ಆಗುತ್ತೆ. ನನ್ನ ನೆಕ್ಸ್ಟ್ ವ್ಲಾಗ್ಗೋಸ್ಕರ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಹ್ಯಾವ್ ಎ ನೈಸ್ ಡೇ.